ತಿಂಡಿ ಎಲ್ಲ ಆಗ್ತಿದ್ದಾಗ ನಾನು ನಿಮ್ಮ ಜೊತೆ ಬ್ಲಾಗ್ ಮಾಡ್ತಿದ್ದೆ. ಅದಾದ್ಮೇಲೆ ಆಕ್ಚುಲಿ ಇವತ್ತಿನ ಬ್ಲಾಗಿಗೆ ನಾನು ನಿಮ್ಮ ಹತ್ರ ಕ್ಯಾಮ್ರಾ ಬಂದು ವೆಲ್ಕಮ್ ಮಾಡಲಿಲ್ಲ, ಸಿಗ್ತಿರ್ಲಿಲ್ಲ. ಇವತ್ತು ಸಿಕ್ತು. ಆ್ಯಂಡ್ ಬರ್ತ್ಡೇ ಮಂತ್ ಇದ್ದಾಗ ಡಿಸ್ಕೌಂಟ್ ಕೂಡ ಸಿಗುತ್ತೆ, ಅವೈಲೇಬಲ್ ಆಗಿರುತ್ತೆ. ಫ್ಯಾಬ್ರಿಕ್ ವರ್ಷನೇ ತುಂಬ ಸಾಫ್ಟ್ ಆಗಿರುತ್ತೆ. ಈ ಥರದ್ದು ವೆಸ್ಟ್ ಸೈಡಲ್ಲಿ ಪ್ಯಾಂಟ್ಗಳು ತುಂಬ, ನನಗಂತೂ ವಿಂಟರ್ ಇರ್ಬೋದು, ಸಮ್ಮರ್ ಇರ್ಬೋದು, ಥ್ರೂಔಟ್ ದ ಇಯರ್ ಹಾಕೋಬೋದು. ವಿಂಟರಲ್ಲಿ ಏನು ಚಳಿ ಆಗುತ್ತೆ ಅಂತೆ. ಹಿಂದಿನ ಬ್ಲಾಗಲ್ಲಿ ಕೇಳ್ತಾ ಇದ್ರಿ ಕಾಫಿ ಪೌಡರ್ ಯಾವ್ದು ಉಪಯೋಗಿಸ್ತೀರಾ ಅಂತ ಹೇಳಿ. ನಮಸ್ಕಾರ, ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ? ಹುಷಾರಾಗಿದ್ದೀರಾ? ಆರೋಗ್ಯವಾಗಿದ್ದೀರಾ? ಯಾಕೆ ಅಂತಂದರೆ ಚಳಿಗಾಲ ಶುರುವಾಗಿದೆ, ಚಳಿ ಜೋರಾಗಿದೆ ಎಲ್ಲ ಕಡೆ. ಬೆಂಗಳೂರಲ್ಲಂತೂ ಮಳೆ ಆಯಿತು, ಚಳಿ ಜೋರಾಗಿದೆ. ಎಲ್ಲರೂ ಒಂದು ರೌಂಡ್ ಶೀತ, ಕೆಮ್ಮು, ಜ್ವರ, ನೆಗಡಿ ಎಲ್ಲದೂ ಆಗಿದೆ. ಈಗ ಎಲ್ಲದನ್ನು ಮುಗಿಸ್ಕೊಂಡು ಹುಷಾರಾಗಿ ಮತ್ತೆ ನಮ್ಮ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿಯಾಗಿದ್ದೀವಿ ಅಂತ ಅಂದ್ಕೊಳ್ತೀನಿ. ಬೆಳಗಿನ ಸಮಯ. ಸೊ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಯೋದು, ಆಯಿಲ್ ಪುಲ್ಲಿಂಗ್ ಮಾಡೋದು ಎಲ್ಲದೂ ಕೂಡ ಕಾರ್ಯಕ್ರಮ ನಡೆದಿದೆ. ಜೊತೆಗೆ ತಿಂಡಿ ಅಡುಗೆ ಸಂಭ್ರಮ ಕೂಡ ನಡೀತಾ ಇದೆ. ತಿಂಡಿಗೆ ನಾನು ರಾಗಿ ಮತ್ತು ಹೆಸರು ಕಾಳನ್ನು ಹಾಕಿ ದೋಸೆ ಮಾಡ್ತಾರಲ್ಲ, ಅದನ್ನು ಮಾಡ್ತಾಯಿದ್ದೀನಿ. ಇದರ ರೆಸಿಪಿ ಚಾನಲ್ನಲ್ಲಿದೆ. ನಿಮ್ಮಲ್ಲಿ ತುಂಬ ಜನಕ್ಕೆ ಈ ರೆಸಿಪಿ ಇಷ್ಟ ಆಗಿರುವಂಥದ್ದು ಡೀಟೇಲ್ಡಾಗಿ ಒಂದು ವಿಡಿಯೋ ಇದೆ. ಸೊ ಆ ವಿಡಿಯೋನ ನೀವು ನೋಡ್ಬೋದು. ಅದನ್ನು ಗ್ರೈಂಡ್ರಿಗೆ ತಿರುವಾದಕ್ಕೆ ಹಾಕಿದ್ದೀನಿ. ಹಾಗೆಯೇ ಚಳಿಗಾಲ ಅಂದಮೇಲೆ ಕಾಳುಗಳು ಬರೋ ಸಮಯ. ತೊಗರಿ ಕಾಳಿರ್ಬೋದು, ಬಟಾಣಿ ಕಾಳಿರ್ಬೋದು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಅವರೆಕಾಳಿರ್ಬೋದು, ಎಲ್ಲ ಕೂಡ ಬರೋಕ್ಕೆ ಶುರುವಾಗತ್ತೆ. ಇವಾಗ ನಾನು ಬಟಾಣಿ ತಂದಿದ್ದೆ, ಅದನ್ನು ಬಿಡಿಸ್ಕೊಳ್ತಾ ಇದ್ದೀನಿ. ಬಟಾಣಿ ಸ್ವಲ್ಪ ಬಿಡಿಸಿಟ್ಕೊಳ್ಳೋಣ ಅಂಥೇಳಿ ಮೆಂತ್ಯ ಸೊಪ್ಪಿನ ಜೊತೆಗೆ ಇದನ್ನು ಸೇರಿಸಿ ಭಾತನ್ನ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಹಾಗೆಯೇ ಒಳ್ಳೆ ಕಾಂಬಿನೇಷನ್ ಕೂಡ ಅಂತ ಹೇಳ್ಬೋದು. ಯಾಕೆಂದರೆ ಮೆಂತ್ಯ ಸೊಪ್ಪಿನಲ್ಲಿ ಕಹಿ ಇರುತ್ತೆ, ಬಟಾಣಿಲಿ ಸಿಹಿ ಇರುತ್ತೆ. ಅದು ಫ್ರೆಶ್ ಬಟಾಣಿ ಸಿಗ್ತಿರೋ ಸೀಸನಲ್ಲಂತೂ ಇದನ್ನು ಒಮ್ಮೆನಾದರೂ ಕೂಡ ನೀವು ಮಾಡಿ ನೋಡಬೇಕು. ಗ್ರೈಂಡ್ರಲ್ಲಿ ರಾಗಿ ಮತ್ತು ಹೆಸರು ಕಾಳನ್ನು ಹಾಕಿ ಏನು ದೋಸೆ ಮಾಡಬೇಕು ಅಂತ ಹೇಳಿದ್ನಲ್ಲ, ಅದ್ರ ಹಿಟ್ಟನ್ನು ರುಬ್ಬೋದಕ್ಕೆ ಹಾಕಿದ್ದೀನಿ. ಸೊ ಅದು ಗ್ರೈಂಡರ್ ಓಡ್ತಾ ಇದೆ. ಅಷ್ಟರಲ್ಲಿ ಬಾತಿಗೆ ಬೇಕಾಗಿರೋ ಅಂತಹ ಪ್ರಿಪ್ರೇಷನ್ ಅಂದರೆ ಬಟಾಣಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬಿಡಿಸ್ಕೊತಾ ಇದ್ದೀನಿ. ಬಟಾಣಿ ಬಿಡಿಸೋದಕ್ಕೆ ತುಂಬ ಸುಲಭ. ಆ್ಯಂಡ್ ನನಗೆ ಇಷ್ಟ ಕೂಡ ಬಟಾಣಿ ಬಿಡಿಸೋದು. ಅವರೆಕಾಳಾಗಲಿ ತೊಗರಿ ಕಾಳಾಗಲಿ ಸಾಕಷ್ಟು ಸಮಯ ತೊಗೊಳುತ್ತೆ. ಹಾಗೆಯೇ ಒಬ್ಬರೇ ಬಿಡಿಸಿದ್ರೆ ಬೋರ್ ಕೂಡ ಆಗುತ್ತೆ. ಯಾರು ಜೊತೆಗೆ ಮಾತಾಡ್ಕೊಂಡು ಬಿಡಿಸ್ತಿದ್ರೆ ಮಜವಾಗಿರುತ್ತೆ. ಅಥವಾ ಏನಾರೋ ಟಿ ವಿನಲ್ಲೋ ಫೋನ್ನಲ್ಲೋ ಏನಾದ್ರು ನೋಡಿಕೊಂಡು ಇದನ್ನೆಲ್ಲ ಬಿಡಿಸ್ತಾ ಕೂತ್ರೆ ಅದು ಕೂಡ ಮಜಾ ಬರುತ್ತೆ. ಆದರೆ ಒಂದೊಂದು ಸತಿ ಯಾವುದಕ್ಕೂ ಸಮಯ ಇರೋದಿಲ್ಲ. ಆವಾಗ ಏನೇನು ಬೇಕೋ ಅಷ್ಟನ್ನು ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ನಾನು ಬಟಾಣಿನ ಬಿಡಿಸಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈ ದೋಸೆನಲ್ಲಿ ಪ್ರೋಟೀನ್ ಮತ್ತು ಫೈಬರ್ ಅಂಶ ಧಾರಾಳವಾಗಿರುತ್ತೆ. ಹಾಗೆ ರುಚಿಯಾಗೂ ಇರುತ್ತೆ. ಜೊತೆಗೆ ತೆಳ್ಳಗೆ ಕ್ರಿಸ್ಪಿಯಾಗಿ ಬರೋ ಹಾಗೆ ಕೂಡ ದೋಸೆನ ಮಾಡ್ಕೋಬೋದು. ಖಂಡಿತ ನೀವು ಟ್ರೈ ಮಾಡಿಲ್ಲ ಅಂದರೆ ಮಾಡಿ ನೋಡಿ. ನನಗೂ ವಾರದಲ್ಲಿ ಒಮ್ಮೆನಾದರೂ ಇದನ್ನು ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ದೋಸೆ ಜೊತೆಗೆ ನೀವು ಚಟ್ನಿನೇ ಮಾಡಬೇಕು ಅಂತಿಲ್ಲ. ದೋಸೆ ಜೊತೆಗೆ ಬೇರೆ ಬೇರೆ ತರಕಾರಿಗಳನ್ನು ಹಾಕಿ ಗೊಜ್ಜನ್ನು ಮಾಡ್ಕೋಬೋದು, ಸಾಗನ್ನು ಮಾಡ್ಕೋಬೋದು. ಹುಳಿ ಇದ್ದರೆ, ತುಂಬ ತರಕಾರಿ ಹಾಕಿದ ಹುಳಿ ಇದ್ದರೆ ಅದನ್ನು ಕೂಡ ನೆಂಚ್ಕೊಂಡು ನೀವು ರಾತ್ರಿ ಊಟಕ್ಕೆ 2 ದೋಸೆ ಮಾಡಿಕೊಂಡು ಹುಳಿ ಜೊತೆ ನೆಂಚ್ಕೊಂಡು ಅದನ್ನು ಕೂಡ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತ ಆ ರೆಸಿಪಿನ ಚೆಕ್ ಮಾಡಿ, ಚಾನಲ್ನಲ್ಲಿದೆ. ಇವಾಗ ಹಿಟ್ಟು ಈ ರೀತಿ ಕಾಣಿಸ್ತಾ ಇದೆ. ಹಿಟ್ಟೆಲ್ಲ ರೆಡಿ ಆಗುತ್ತೆ. ಇವಾಗ ರೆಡಿ ಆದಮೇಲೆ ಈ ಹಂತದಲ್ಲೇ ಬೇಕಾದರೆ ಉಪ್ಪನ್ನು ಹಾಕಿ ಎತ್ತಿಟ್ಕೊಂಡ್ಬಿಡ್ಬೋದು. ಆಮೇಲೆ ಮಿಕ್ಸ್ ಮಾಡೋ ಕೆಲಸ ತಪ್ಪುತ್ತೆ. ಇಲ್ಲ ಅಂದರೆ ಹಿಟ್ಟನ್ನು ನೀವು ಪಾತ್ರೆ ಹಾಕೊಂಡ್ಮೇಲೆ ಅದಕ್ಕೆ ಪುಡಿ ಉಪ್ಪನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಗ್ರೈಂಡ್ರಿಗೆ ನೀವು ಹಾಕೋದಾದರೆ ಕಲ್ಲುಪ್ಪನ್ನು ಹಾಕ್ಬೋದು. ಈಗ ನೆಕ್ಸ್ಟ್ ಕೆಲಸ ಏನು ಅಂತಂದರೆ ಮೆಂತ್ಯ ಸೊಪ್ಪು ಹೆಚ್ಕೊಳ್ಳೋದು. ಮೆಂತ್ಯ ಸೊಪ್ಪಿನ ಬಾತ್ ಮಾಡ್ತೀನಿ ಅಂತ ಹೇಳಿದೆ ಅಲ್ವಾ, ಹಾಗಾಗಿ ಮೆಂತ್ಯ ಸೊಪ್ಪನ್ನು ಹೆಚ್ಚಿಟ್ಕೋಬೇಕು. ರಾತ್ರಿಯೇ ನಾನು ಕಟ್ಟನ್ನೆಲ್ಲ ಬಿಡಿಸಿ ಅದರಲ್ಲಿರುವಂತಹ ಕಡ್ಡಿ, ಹುಲ್ಲು, ಕಸ ಎಲ್ಲ ಏನಿರುತ್ತೋ ಅದನ್ನೆಲ್ಲ ಬಿಡಿಸಿ ತೊಳೆದು ನೀಟಾಗಿ ಇಟ್ಕೊಂಡಿದ್ದೆ. ಇಷ್ಟು ಕೆಲಸ ಮಾಡ್ಕೊಂಡು ಇಟ್ಕೊಂಡ್ರೆ ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮಾಡೋದಕ್ಕೆ ತುಂಬ ಸುಲಭ ಆಗುತ್ತೆ ಅಂಥೇಳಿ. ತೊಳೆದ ಮೇಲೆ ಯಾವತ್ತೂ ಸೊಪ್ಪನ್ನು ಚೆನ್ನಾಗಿ ಅದರಲ್ಲಿರುವಂಥ ನೀರಿನ ಅಂಶನ ತೆಗೆದು ಹೋಗೋ ಹಾಗೆ ಅದನ್ನು ಬಸಿ ಹಾಕ್ಬಿಟ್ಟು ಎತ್ತಿಟ್ಕೋಬೇಕಾಗತ್ತೆ. ಇಲ್ಲಾಂದರೆ ಒಂದು ರಾತ್ರಿ ಇಟ್ಟರೂ ಕೂಡ ಸೊಪ್ಪು ಕೊಳೆತು ಹೋಗುತ್ತೆ, ಒಂಥರ ಕರ್ಗೋದಂಗೆ ಆಗತ್ತಲ್ಲ, ಆ ಥರ ಆಗುತ್ತೆ. ಹಾಗಾಗಿ ಚೆನ್ನಾಗಿ ತೊಳೆದು ನೀರನ್ನು ತೆಗೆದು ಸ್ವಲ್ಪ ಒಣಗಿಸ್ಕೊಂಡಂಗೆ ಮಾಡಿಕೊಂಡು ಇಟ್ಕೋಬೇಕಾಗತ್ತೆ. ಸೊ ಅದೆಲ್ಲ ಮಾಡಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ ಈಗ ಸಣ್ಣಗೆ ಹೆಚ್ಚಿಟ್ಕೋಬೇಕು ಬಾತಿಗೆ ಬಳಸ್ಕೊಳ್ಳೋದಕ್ಕೆ.
ತಿಂಡಿಗಳಲ್ಲೆಲ್ಲ ನನಗಿಷ್ಟವಾದ ತಿಂಡಿ ಅಂದರೆ ದೋಸೆ. ಮಸಾಲೆ ದೋಸೆ ಅಂತಲೇ ಅಲ್ಲ, ಚೆನ್ನಾಗಿ ರುಚಿಯಾಗಿ ಗರಿ ಗರಿಯಾಗಿ ಹೆಚ್ಚು ಪ್ರೋಟೀನ್ ಯುಕ್ತವಾದಂಥ ಯಾವುದೇ ದೋಸೆ ಆದರೂ ನನಗಿಷ್ಟ ಆಗುತ್ತೆ. ಈಗ ನಾನು ತೋರಿಸ್ತಿರೋ ರಾಗಿ ದೋಸೆ ಜೊತೆಗೆ ರಾಗಿ ಹೆಸರು ಕಾಳಿನ ದೋಸೆ ಜೊತೆಗೆ ಕಡಲೆಕಾಯಿ ಚಟ್ನಿನ ಮಾಡ್ತಾಯಿದ್ದೀನಿ. ಕಾಯಿ ತುರಿ, ಹುರಿದಿಟ್ಟಿರುವಂತಹ ಕಡಲೆ ಬೀಜ, ಖಾರ ಸ್ವಲ್ಪ ಚೆನ್ನಾಗಿರಲಿ ಅಂಥೇಳಿ ಹಸಿರು ಮೆಣಸಿನ್ಕಾಯಿ ಒಂದು, ಜೊತೆಗೆ ಬ್ಯಾಡಗಿ ಮೆಣಸಿನ್ಕಾಯಿ, ಹಾಗೆ ಉಪ್ಪು, ಹುಣಸೆ ಹಣ್ಣು, ಮಾಮೂಲಿ ಚಟ್ನಿಗೆ ಹಾಕುವಂಥದ್ದೇ. ಇದೆಲ್ಲದನ್ನು ಇಲ್ಲಿ ತಟ್ಟೆನಲ್ಲಿ ಜೋಡಿಸ್ಕೊಂಡಿಟ್ಟಿದ್ದೆ. ಇದಕ್ಕೆ ಸ್ವಲ್ಪ ಬೆಲ್ಲ ಕೂಡ ನೀವು ಸೇರಿಸ್ಕೋಬೋದು, ನಿಮ್ಗೆ ಆ ರುಚಿ ಇಷ್ಟ ಆಗುತ್ತೆ ಅಂದರೆ. ಮಿಕ್ಸರ್ ಜಾರ್ನಲ್ಲಿ ರುಬ್ಕೊಂಡು ಇದಕ್ಕೆ ಒಂದು ಒಗ್ಗರಣೆ, ಕರಿಬೇವಿನ ಸೊಪ್ಪು, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ, ಸಾಸಿವೆ, ಬೇಕನ್ಸಿದ್ರೆ ಒಂದು ಚಿಟಿಕೆ ಹಿಂಗನ್ನು ಕೂಡ ಹಾಕೋಬೋದು. ಈಗ ಮೆಂತ್ಯದ ಸೊಪ್ಪು ಮತ್ತು ಬಟಾಣಿ ಬಾತ್ ಏನಿದೆಯಲ್ಲ ಅದನ್ನು ಮಾಡೋದಕ್ಕೆ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆಗೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಗೋಡಂಬಿ ಎಲ್ಲದನ್ನು ಹಾಕ್ಕೊಂಡು ಒಗ್ಗರಣೆನ ತಯಾರಿಸ್ಕೊತಾ ಇದ್ದೀನಿ. ಗೋಡಂಬಿ ಹಾಕೋದ್ರಿಂದ ನೋಡೋದಕ್ಕೂ ಚೆನ್ನಾಗಿರುತ್ತೆ, ಜೊತೆಗೆ ತಿನ್ನಬೇಕಾದ್ರೆ ಒಳ್ಳೆ ಮಜಾ ಕೊಡುತ್ತೆ. ಬಾಯಿಗೆ ಒಂದೊಂದು ಗೋಡಂಬಿ ಸಿಕ್ತಿದ್ರೆ ಆವಾಗಿವಾಗ ತುಂಬಾ ಚೆನ್ನಾಗಿ ಅನಿಸುತ್ತೆ. ಕಡಲೆ ಬೀಜ ಸಾಮಾನ್ಯವಾಗಿ ನಾನು ಬಾತ್ಗಳಿಗೆ ಅಂದರೆ ವಾಂಗಿ ಬಾತ್ ಇರ್ಬೋದು, ಮೆಂತ್ಯ ಸೊಪ್ಪಿನ ಬಾತ್ ಇರ್ಬೋದು, ಅಥವಾ ತರಕಾರಿ ಹಾಕಿ ಮಾಡುವಂಥ ಬಾತ್ಗಳಿರ್ಬೋದು, ಈ ಥರದ್ದಕ್ಕೆಲ್ಲ ಕಡಲೆ ಬೀಜನ ಹಾಕೋದಕ್ಕೆ ಹೋಗೋದಿಲ್ಲ. ಅದ್ರ ಬದಲಾಗಿ ಗೋಡಂಬಿನ ಹಾಕ್ತೀನಿ, ತುಂಬ ಚೆನ್ನಾಗಿರುತ್ತೆ. ಈಗ ಹೆಚ್ಚಿಟ್ಟಿರುವಂಥ ಮೆಂತ್ಯದ ಸೊಪ್ಪನ್ನು ಸೇರಿಸ್ಕೋತಾ ಇದ್ದೀನಿ. ನೋಡಿದ್ರೆ ಈಗ ಬಾಣಲೆ ತುಂಬ ಸೊಪ್ಪಿದೆಯೇನೋ ಅಂತ ಅನಿಸುತ್ತೆ. ಸ್ವಲ್ಪ ಹುರಿದ ತಕ್ಷಣ ಸೊಪ್ಪೆಲ್ಲ ಬಾಡಿ ಹೋಗಿ ಸ್ವಲ್ಪ ಕ್ವಾಂಟಿಟಿ ಆಗೋಗುತ್ತೆ. ನಾನಿಲ್ಲಿ ಇದ್ರ ಜೊತೆಗೇ ಬಟಾಣಿನ ಸೇರಿಸ್ಕೋತೀನಿ. ಒಗ್ಗರಣೆನಲ್ಲೇ ಬಟಾಣಿ ಬೆಂದು ಹೋಗುತ್ತೆ. ಒಗ್ಗರಣೆಯಲ್ಲಿ ಬಟಾಣಿ ಸರಿಯಾಗಿ ಬೇಯೋದಿಲ್ಲ, ಅಥವಾ ನೀವು ಫ್ರೋಝನ್ ಎಲ್ಲ ಬಳಸ್ತೀರಾ ಅಂತಂದರೆ ಸ್ವಲ್ಪ ನೀರನ್ನು ಕಾಯಕ್ಕಿಟ್ಕೊಂಡು ಅದರಲ್ಲಿ ಬಟಾಣಿ ಹಾಕ್ಕೊಂಡು ಸಪ್ರೇಟಾಗಿ ಬೇಯಿಸಿ ಆ ಬಟಾಣಿನ, ಬೆಂದಿರುವಂತಹ ಬಟಾಣಿನ ನೀವು ಒಗ್ಗರಣೆಗೆ ಸೇರಿಸ್ಕೋಬೋದು. ಈಗ ಇದಕ್ಕೆ ಸೊಪ್ಪೆಲ್ಲ ಚೆನ್ನಾಗಿ ಹುರಿದು ಬಾಡಿ ಹೋಗಿದೆ. ಈ ಹಂತದಲ್ಲಿ ನಾನು ಬಟಾಣಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಹಾಕಿದ್ದೀನಿ. ಒಳ್ಳೆಯದು, ಆರೋಗ್ಯಕ್ಕೆ ಪ್ರೋಟೀನ್ ಅಂಶ ಕೂಡ ದೇಹಕ್ಕೆ ಹೋಗುತ್ತೆ. ಹಾಗೆ ಇವಾಗ ಸೀಸನ್ ಅಲ್ವಾ, ಇವಾಗ ಒಳ್ಳೆ ಬಟಾಣಿ ಸಿಕ್ತಿದ್ದಾಗ ಹೆಚ್ಚು ಬಳಸೋದು ಕೂಡ ಒಳ್ಳೆ ದೇಹಕ್ಕೆ ಲಾಭನ ಕೊಡುತ್ತೆ. ಹಾಗಾಗಿ ಎಷ್ಟು ಬಿಡಿಸಿಟ್ಟಿದ್ನೋ ಅಷ್ಟನ್ನು ಸೇರಿಸ್ಕೊಂಡಿದ್ದೀನಿ. ನಿಮಗೆ ಹೆಚ್ಚು ಕಡಿಮೆ ನೋಡಿ ನಿಮ್ಮ ಮನೆಗೆ ಎಷ್ಟು ಬೇಕಾಗುತ್ತೋ ಅದಕ್ಕೆ ತಕ್ಕ ಹಾಗೆ ನೀವು ಹಾಕೋಬೋದು. ಈಗ ಒಗ್ಗರಣೆಗೆ ಸ್ವಲ್ಪ ಉಪ್ಪು, ಅರಿಶಿನ ಇದನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಉಪ್ಪು ಹಾಕೋದ್ರಿಂದ ಬಟಾಣಿ ಕೂಡ ಚೆನ್ನಾಗಿ ಉಪ್ಪು ಹತ್ಕೊಳ್ಳುತ್ತೆ, ಮತ್ತು ಒಗ್ಗರಣೆಯಲ್ಲಿ ಚೆನ್ನಾಗಿ ಬಟಾಣಿ ಬೆಂದು ಹೋಗುತ್ತೆ. ಇದನ್ನು ಕೈಯಾಡಿಸ್ಬಿಟ್ಟು ಒಂದು ಅರ್ಧ ನಿಮಿಷ 1 ನಿಮಿಷದಷ್ಟು ಇದನ್ನು ಮುಚ್ಚಿಟ್ರೆ ಚೆನ್ನಾಗಿ ಒಗ್ಗರಣೆನಲ್ಲೇ ಸೊಪ್ಪು, ಕಾಳು ಎಲ್ಲದೂ ಕೂಡ ಬೆಂದು ಹೋಗುತ್ತೆ. ಹಸಿ ವಾಸನೆ ಇರೋದು, ಗಟ್ಟಿ ಇರೋದು ಅದೆಲ್ಲದೂ ಕೂಡ ಏನೂ ಆಗೋದಿಲ್ಲ. ಈಗ ಇದಕ್ಕೆ ವಾಂಗಿಬಾತಿನ ಪೌಡ್ರ್ ಹಾಕಬೇಕು. ಇವತ್ತಿನ ದಿವಸ ನಮ್ಮ ಮನೇಲಿ ವಾಂಗಿಬಾತಿನ ಪೌಡ್ರು ಖಾಲಿ ಆಗೋಗಿತ್ತು. ಎಮರ್ಜೆನ್ಸಿಗೆ ಅಂಥೇಳಿ, ಇಂಥ ಸಮಯಕ್ಕೆ ಬೇಕಾಗತ್ತೆ ಅಂಥೇಳಿ MTRನ ವಾಂಗಿಬಾತ್ ಪೌಡ್ರ್ ಇಟ್ಕೊಂಡಿದ್ದೆ. ಸೊ ಇದನ್ನೇ ಹಾಕ್ತಾಯಿದ್ದೀನಿ. ನಿಮಗೆ ಮನೇಲಿ ವಾಂಗಿಬಾತ್ ಪೌಡ್ರು ಒಂದು ಮಾಡಿಟ್ಕೊಂಡ್ರೆ ನೀವು ಅದರಲ್ಲಿ ವಾಂಗಿಬಾತ್ ಮಾಡ್ತಿರೋ ಜೊತೆಗೆ ಈ ರೀತಿ ಮೆಂತ್ಯ ಸೊಪ್ಪಿನ ಬಾತು, ಬಟಾಣಿ ಜೊತೆಗೆ, ಅಥವಾ ಅವರೆಕಾಳು ಜೊತೆಗೆ, ಅಥವಾ ಮಿಕ್ಸ್ ವೆಜ್ ಅಂದರೆ ಕ್ಯಾರೆಟು, ಹುರುಳಿಕಾಯಿ, ಕ್ಯಾಪ್ಸಿಕಮ್ಮು, ಬಟಾಣಿ ಎಲ್ಲದನ್ನು ಹಾಕಿ ಅದಕ್ಕೂ ಕೂಡ ನೀವು ಈ ವಾಂಗಿಬಾತಿನ ಪುಡಿ ಹಾಕಿ ಬಾತನ್ನ ಕಲಿಸ್ಕೊಳ್ಳೋದು ಎಲ್ಲ ಮಾಡ್ಬೋದು. ಒಂದು ಪುಡಿ ಇದ್ದರೆ ಬೆಳಗಿನ ಹೊತ್ತಿಗೆ ಎಷ್ಟು ಅನುಕೂಲ ಆಗುತ್ತಲ್ವ. ಮನೇಲಿ ವಾಂಗಿಬಾತಿನ ಪುಡಿ ಹಾಗೆಯೇ ಬಿಸಿಬೇಳೆಬಾತ್ ಪುಡಿ ಎಲ್ಲ ಮಾಡಿಟ್ಕೊಳ್ಳೋದು ತುಂಬಾ ಉಪಯೋಗ ಆಗುತ್ತೆ. ಬೆಳಗಿನ ಸಮಯದಲ್ಲಿ ಏನು ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತಿದ್ದಾಗ ಈ ಥರದೊಂದು ಮಸಾಲೆ ರೆಡಿ ಇದ್ದರೆ ತರಕಾರಿನ ಹೇಗೋ ಹೊಂದಿಸ್ಕೊಂಡು ಮಾಡ್ಕೊಂಬಿಡ್ಬೋದು. ಈಗ ನಾನು ಸಾಕಷ್ಟು ಪ್ರಮಾಣದಲ್ಲಿ ಹಾಕಿದ್ದೀನಿ ಪುಡಿನ. ಈಗ ಇದನ್ನು ಕೈಯಾಡಿಸ್ಬಿಟ್ಟು 1 ನಿಮಿಷ ಮುಚ್ಚಿಡ್ತೀನಿ. ಹಾಗೆ ತುರಿದಿರುವಂತಹ ಕೊಬ್ಬರಿ ಕೂಡ ಇದಕ್ಕೆ ಸೇರಿಸ್ಕೋತೀನಿ ನಾನು. ಎಲ್ಲದೂ ಕೂಡ ಹಾಕಾದ್ಮೇಲೆ ನಂತರ ಅನ್ನನ ಮಾಡಿಟ್ಕೊಂಡಿತ್ತಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಹಾಗೆ ಇಲ್ಲಿ ನೀವು ಹುಣಸೆ ಹಣ್ಣನ್ನು ಏನಾರು ಬಳಸ್ತೀರಾ ಅಂತಂದರೆ ಒಗ್ಗರಣೆನಲ್ಲಿ ಇದು ವಾಂಗಿಬಾತ್ ಪುಡಿ ಏನು ಹಾಕಿದ್ರಲ್ಲ ಅದು ಹಾಕಿದ ತಕ್ಷಣವೇ ನೀವು ಹುಳಿ ಎಷ್ಟು ಬೇಕೋ ಅಷ್ಟು 1-2 ಚಮಚದಷ್ಟು ಹುಳಿನ ಸೇರಿಸ್ಕೊಂಡ್ರೆ ಹುಣಸೆ ಹುಳಿನ ರಸನ ಸೇರಿಸ್ಕೊಂಡು, ಹಾಗೆ ಒಂಚೂರು ಬೆಲ್ಲನ ಸೇರಿಸ್ಕೊಂಡು ಮಾಡ್ಬೋದು. ಇಲ್ಲ ಅಂತಂದರೆ ನೀವು ನಿಂಬೆಹಣ್ಣು ಬಳಸ್ತೀರಾ ಅಂದರೆ ಈ ಥರ ಅನ್ನ ಎಲ್ಲ ಹಾಕಿಟ್ಕೊಂಡ್ಮೇಲೆ ಏನು ಒಗ್ಗರಣೆ ಇತ್ತಲ್ಲ ಅದ್ರ ಮೇಲೆ ಈಗ ನಿಂಬೆಹಣ್ಣನ್ನು ಹಿಂಡ್ಕೊಂಡು ಕಲಿಸ್ಕೋಬೋದು. 2 ಥರ ಕೂಡ ಮಾಡ್ಕೋಬೋದು. ಈಗ ಬಾತ್ ರೆಡಿ ಆಯಿತು. ದೋಸೆ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ತೆಳ್ಳಗೆ ಬರುತ್ತೆ ಅಂಥೇಳಿ. ಹಾಗೆಯೇ ಇದು ತುಂಬಾ ಬೆಸ್ಟ್ ರೆಸಿಪಿ ಇರ್ಬೋದು. ಯಾವೆಲ್ಲ ಕಾರಣಕ್ಕೆ ಅಂದರೆ, ಒಂದು ನೀವು ವೆಯ್ಟ್ ಲಾಸ್ ಜರ್ನಿಲಿ ಇದ್ದೀರಾ ಅಂತಂದರೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಬೇಕು. ಇದರಲ್ಲಿ ಸಾಕಷ್ಟು ಫೈಬರ್ ಅಂಶ ಇರುತ್ತೆ, ಪ್ರೋಟೀನ್ ಅಂಶ ಇರುತ್ತೆ. ಅಥವಾ ನೀವು ರಾತ್ರಿ ಊಟಕ್ಕೆ ಏನಾರು ನೀವು ಒಂದು ಸಿಂಪಲ್ಲಾಗಿ ಏನಾರು ಮಾಡ್ಕೋಬೇಕು ಅಂತಿದ್ರೆ ಆಗ ಕೂಡ ಈ ದೋಸೆ ತುಂಬಾ ಚೆನ್ನಾಗಿ ಅನಿಸುತ್ತೆ, ಲೈಟಾಗಿರುತ್ತೆ. ಜೊತೆಗೆ ಸಾಕಷ್ಟು ಪೋಷಕಾಂಶ ಕೂಡ ಸಿಗುತ್ತೆ, ಯಾವುದೂ ಕಡಿಮೆ ಆಗೋದಿಲ್ಲ. ನಾರಿನಂಶ ಇರ್ಬೋದು, ಪ್ರೋಟೀನ್ ಅಂಶ ಇರ್ಬೋದು. ಹಾಗೆಯೇ ಸಾಕಷ್ಟು ಇದರಲ್ಲಿ ರಾಗಿ ಎಲ್ಲ ತಿನ್ನೋದ್ರಿಂದ
ನಮ್ಮ ಮೂಳೆಗಳು ಗಟ್ಟಿಯಾಗೋಕ್ಕೆ ಬೇಕಾಗಿರೋಂಥ ಕ್ಯಾಲ್ಶಿಯಂ ಅಂಶ ಇರ್ಬೋದು ಎಲ್ಲವೂ ಕೂಡ ಸಿಗುತ್ತೆ. ರಾತ್ರಿ ಊಟಕ್ಕೆ, ಬೆಳಗ್ಗೆ ತಿಂಡಿಗೆ ಲೈಟಾಗಿ ಹೆಲ್ತಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಇದು. ಖಂಡಿತ ಟ್ರೈ ಮಾಡಿ ನೋಡಿ. ಇವಾಗ ಬಾತನ್ನು ಕಲಿಸ್ಕೊತಾ ಇದ್ದೀನಿ. ಇದಕ್ಕೆ ನಿಂಬೆಹಣ್ಣಿನ ರಸನ ಹಿಂಡ್ಕೊಂಡಿದ್ದೀನಿ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನೀವು ಈ ರೀತಿ ಅನ್ನ ಕಲಿಸ್ತಿದ್ದಾಗ ಬಾತ್ ಮಾಡಬೇಕಾದ್ರೆ ಮೇಲ್ಗಡೆಯಿಂದ 1 ಚಮಚಷ್ಟು ತುಪ್ಪನ ಹಾಕ್ಕೊಂಡು ಅನ್ನನ ಕಲಿಸ್ಕೊಳ್ಳಿ. ಆವಾಗ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಘಮ ಘಮ ಅಂತಿರುತ್ತೆ. ನೀವು ಬಾಕ್ಸಿಗೆಲ್ಲ ಹಾಕ್ಕೊಂಡು ಹೋಗ್ತೀರಾ ಅಥವಾ ಮಕ್ಳಿಗೆ ಹಾಕಿ ಕಳಿಸ್ತೀರಾ ಅಂದರೆ ಡಬ್ಬದ ಮುಚ್ಚಳ ತೆಗೆದ ತಕ್ಷಣ ಒಂದು ಒಳ್ಳೆ ಘಮ ಬರುತ್ತೆ ತುಪ್ಪದ್ದು, ಚೆನ್ನಾಗಿ ಅನಿಸುತ್ತೆ. ಈಗ ಇದನ್ನು ಕಲಸಿ ಇಟ್ಟರೆ ಬಾತ್ ರೆಡಿಯಾದ ಹಾಗೇ. ನಮಸ್ಕಾರ, ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಬೆಳಗಿಂದ ವ್ಲಾಗ್ ಏನೋ ಮಾಡಿದೆ, ಅದನ್ನೆಲ್ಲ ನೀವು ಇಲ್ಲಿವರೆಗೂ ನೋಡಿದ್ದೀರಾ. ಸೊ ತಿಂಡಿ ಎಲ್ಲ ಆಯಿತು. ಅದಾದಮೇಲೆ ನನ್ನ ಫ್ರೆಂಡು ಅವ್ರ ವೆಸ್ಟ್ ಸೈಡಲ್ಲಿ ಅವ್ರು ತೊಗೊಂಡಿದ್ದನ್ನು ಏನೋ ಎಕ್ಸ್ಚೇಂಜ್ ಮಾಡಬೇಕು ಅಂತೇಳಿ ಹೋಗೋಣ ಅಂತ ಕರೆದ್ರು. ಅವ್ರ ಜೊತೆ ಹೋಗಿದ್ದೆ. ಸೊ ಹೋದಾಗ ನನಗೂ ಒಂದಿಷ್ಟು ಟ್ಯಾಕ್ಸ್ ಬಿತ್ತು. ಬಟ್ ಇದೆಲ್ಲವೂ ಸಾಮಾನು ನಾನು ತೊಗೋಬೇಕು ಅಂತ ಅನ್ಕೋತಿದ್ದೆ. ಅಂತೂ ಸೈಜು ಅಥವಾ ಬೇಕಾಗಿದ್ದ ಕಲರೋ ಸಿಗ್ತಿರ್ಲಿಲ್ಲ. ಇವತ್ತು ಸಿಕ್ತು. ಆ್ಯಂಡ್ ಬರ್ತ್ಡೇ ಮಂತ್ ಇದ್ದಾಗ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಬಟ್ ನವಂಬರ್ ಆಗೋಗಿ ಡಿಸೆಂಬರ್ ಬಂದಿದೆ. ಆದರೂ ಕೇಳಿದೆ ನಾನು, ಹೋದ ತಿಂಗಳು ಬರ್ತ್ಡೇ ಇತ್ತು, ನಾನು ಡಿಸ್ಕೌಂಟ್ ತೊಗೊಂಡಿರಲಿಲ್ಲ. ಸರಿ ಇವಾಗ ಸಿಕ್ಕಿದಾಗ ಒಂದೊಂದ್ಸತಿ ಏನಾಗುತ್ತೆ, ಬರ್ತ್ಡೇ ಮಂತಲ್ಲಿ ಡಿಸ್ಕೌಂಟ್ ಏನೋ ಇರುತ್ತೆ, ಆದರೆ ಇದು ನಮಗೆ ಬೇಕಾಗಿರೋ ಸೈಜು, ಬಟ್ಟೆ, ಕಲರು, ಯಾವ್ದು ಬೇಕಾಗಿರೋ ಸ್ಟೈಲ್ ಇದೆ ಯಾವುದು ನಮಗೆ ಸಿಗೋದಿಲ್ಲ. ಇವತ್ತು ಹೋದಾಗ ಅವ್ರ ಜೊತೆ ಹೋಗಿದ್ದೆ, ಆದರೆ ನನಗೆ ಬೇಕಾಗಿರೋದು ನನಗೆ ಸಿಕ್ತು. ಸರಿ ತೊಗೊಳ್ಳೋಣ, ಡಿಸ್ಕೌಂಟ್ ಕೊಟ್ಟರೆ ಅಂತ ಕೇಳಿ ನೋಡಿದೆ, ಡಿಸ್ಕೌಂಟ್ ಸಿಗತ್ತಾ ಅಂಥೇಳಿ. ಸೊ ಡಿಸ್ಕೌಂಟ್ ಕೊಡ್ತೀವಿ ಅಂತಂದರೆ ಓಕೆ ಅಂಥೇಳಿ ತೊಗೊಂಡು ಬಂದೆ. ನನಗೆ ಈ ಪ್ಯಾಂಟ್ ಒಂದು ಬೇಕಾಗಿತ್ತು. ಇದು ಝೂಬಾದಿದು, ಝೂಬಾ ಬ್ರ್ಯಾಂಡು. ಆ್ಯಕ್ಚುಲಿ ನಂಗೆ ಮೀಡಿಯಮ್ ಸೈಜ್ ಸಾಕಾಗತ್ತೆ, ಮೀಡಿಯಮ್ ಸೈಜ್ ಇರಲಿಲ್ಲ. ಆದರೆ ಲ್ಯಾಶ್ ಹಾಕ್ಕೊಂಡು ನೋಡಿದ್ರೆ ಏನು ತೀರಾ ಏನು ಲೂಸು ಅಂತ ಅನ್ನಿಸ್ಲಿಲ್ಲ. ಸರಿ ಪರವಾಗಿಲ್ಲ ತೊಗೊಳ್ಳೋಣ ಅಂಥೇಳಿ ತೊಗೊಂಡೆ, ಡಿಸ್ಕೌಂಟು ಸಿಗುತ್ತೆ ಅಂತೇಳಿ. ಇದು ಆಫ್ ವೈಟು ನನ್ನ ಹತ್ರ ಒಂದಿದೆ, ಬಟ್ ಅದರದ್ದು ಅದು ಬೇರೆ ಥರ ಒಂಥರ ಯೆಲ್ಲೋಯಿಶ್ ಆಫ್ ವೈಟ್ ಇದೆ. ಇದು ಆ ಥರ ಇಲ್ಲ, ಯೆಲ್ಲೋಯಿಶ್ ಇಲ್ಲ. ಹಾಗಾಗಿ ಇದೊಂದು ಬೇಕಿತ್ತು ನನಗೆ. ಒಂದು ಕುರ್ತಾ ತೊಗೊಂಡಿದ್ದೆ, ಅದಕ್ಕೆ ಮ್ಯಾಚ್ ಆಗುತ್ತೆ ಅಂಥೇಳಿ. ಹಾಗೆಯೇ ಎಷ್ಟೊಂದಕ್ಕೆ ಇದು ಕಾಂಟ್ರಾಸ್ಟ್ ಮಾಡ್ಕೊಂಡು ಹಾಕೋಬೋದು. 1299 ಏನೋ ಇತ್ತು. ಸೊ 25% ಡಿಸ್ಕೌಂಟ್ 4000 ಮೇಲೆ ಏನೋ ಮಾಡಿದ್ರೆ ಅಂತ ಹೇಳಿದ್ರು. ಹಾಗಾಗಿ ಇದು ವರ್ತ್ ಅಂತ ಅನ್ನಿಸ್ತು. ಆಮೇಲೆ ಅದು ನಂದಲ್ಲ, ಸೊ ನಾನು ತೋರಿಸೋದಕ್ಕೆ ಹೋಗೋದಿಲ್ಲ. ಅದೇನು ಇದು ಆಮೇಲೆ ಬೈಸ್ಕೋಬೇಕಾಗತ್ತೆ ಅಷ್ಟೇ, ತೋರಿಸ್ಬಿಟ್ಟು. ಸೊ ಇದೊಂದು ನೈಟ್ ಪ್ಯಾಂಟ್ ತೊಗೊಂಬಂದೆ. ಇವ್ರದ್ದು ನೈಟ್ ಪ್ಯಾಂಟ್ಗಳು ತುಂಬ ಚೆನ್ನಾಗಿರುತ್ತೆ. ಎಷ್ಟು ವಾಶ್ ಮಾಡಿದ್ರೂ ಹಾಳಾಗೋದಿಲ್ಲ. ಸುಮಾರು 2 ವರ್ಷದ ಹಿಂದೆ ತೊಗೊಂಡಿದ್ದು ಎಲ್ಲದೂ ಕೂಡ ಇವತ್ತಿಗೂ ಕೂಡ ಚೆನ್ನಾಗೇ ಇದೆ. ಮುಂಚೆ ಎಲ್ಲ ಈ ಎಲಾಸ್ಟಿಕ್ನ ಚೆನ್ನಾಗಿ ಟೈಟಾಗಿ ಕೊಟ್ಟಿರ್ತಿದ್ರು. ಈ ಕಟ್ಟೋ ಆಪ್ಷನ್ ಏನು ಇರ್ತಿರ್ಲಿಲ್ಲ. ಎಷ್ಟು ವಾಶ್ ಮಾಡಿದ್ರು ಆ ಎಲಾಸ್ಟಿಕ್ಕು ಚೆನ್ನಾಗೇ ಉಳಿತಿತ್ತು. ಈಗ ಅದನ್ನು ತೆಗೆದುಹಾಕ್ಬಿಟ್ಟು ಬರೀ ಕಟ್ಟೋ ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಆದರೆ ಫ್ಯಾಬ್ರಿಕ್ ಮಾತ್ರ ಸೇಮು. ಇದೇ ಫ್ಯಾಬ್ರಿಕಲ್ಲಿ ನನ್ನ ಹತ್ರ ಪಿಂಕ್ ಇದೆ, ಗ್ರೀನಿಶ್ ಬ್ಲೂ ಅಂತಾರಲ್ಲ ಅದಿದೆ, ಆಮೇಲೆ ಇನ್ಯಾವ ಕಲರ್ ಇದೆ, ಬ್ಲೂ ಮತ್ತು ವೈಟ್ ಇದೆ. ಒಂದನ್ನು ನಾನು ಡಿಸ್ಕಾರ್ಡ್ ಮಾಡಬೇಕು, ತುಂಬ ಹಳೇದಾಗೋಗಿದೆ. ಅದು ಸ್ವಲ್ಪ ಇದು ವೇಸ್ಟ್ ಇದರದ್ದೆಲ್ಲ ಸಿಕ್ಕಾಪಟ್ಟೆ ಲೂಸ್ ಆಗೋಗಿದೆ. ಈ ಥರ ಕಟ್ಟೋದಿರಲಿಲ್ಲ ಅಂತ ಹೇಳಿದ್ನಲ್ಲ ಎಲಾಸ್ಟಿಕ್ಕು, ಆ ಥರದ್ದು. ಸೊ ಇದು 799 ಏನೋ ಇರುತ್ತೆ. ಬಟ್ ನಿಜವಲ್ಲೂ ಇದು ವರ್ತಿದ್ದು. ಎಸ್ಪೆಷಲಿ ಈ ಪೋರ್ಷನ್ನು, ಆಮೇಲೆ ಈ ತೊಡೆ ಹತ್ತಿರ ಇದೆಲ್ಲವೂ ಕೂಡ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಫ್ಯಾಬ್ರಿಕ್ ಅಷ್ಟೇ ತುಂಬ ಸಾಫ್ಟಾಗಿರುತ್ತೆ. ಈ ಥರದ್ದು ವೆಸ್ಟ್ ಸೈಡಲ್ಲಿ ಪ್ಯಾಂಟ್ಗಳು ತುಂಬ, ನನಗಂತೂ ವಿಂಟರ್ ಇರ್ಬೋದು, ಸಮ್ಮರ್ ಇರ್ಬೋದು, ಥ್ರೂ ಔಟ್ ದ ಇಯರ್ ಹಾಕೋಬೋದು. ವಿಂಟರಲ್ಲಿ ಏನು ಚಳಿ ಆಗುತ್ತೆ ಅಂತ ಏನು ಅನಿಸಲ್ಲ. ಸಮ್ಮರಲ್ಲಿ ಸ್ವಲ್ಪ ದಪ್ಪ ಇದೆ, ತುಂಬ ಸೆಕೆ ಆಗುತ್ತೆ ಅಂತ ಅನಿಸಲ್ಲ. ಎಲ್ಲ ಕಾಲದಲ್ಲೂ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಒಂದು ಏನು ಅಂತಂದರೆ ಮಳೆ ಬಂದರೆ ಈ ಪಾಕೆಟ್ ಹತ್ರ 2 ಪಾಕೆಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಂಗೆ ಅದಕ್ಕೆ ಇಷ್ಟ ಆಗುತ್ತೆ. ಎಸ್ಪೆಷಲಿ ಹೊರಗೆಲ್ಲರೂ ಹೋದಾಗ ಯೂಸ್ ಮಾಡ್ಬೇಕಾದ್ರೆ ಪಾಕೆಟ್ ಇದ್ದರೆ ತಕ್ಷಣ ಫೋನ್ ಇಟ್ಕೊಳ್ಳೋಕ್ಕೋ ಏನೋ ಒಂದು ಸಾಮಾನು ಇಟ್ಕೊಳ್ಳೋಕೆ ಈಸಿ ಆಗುತ್ತೆ. ಬಟ್ ಏನಂದರೆ ಮಳೆ ಬಂದಾಗ ಈ ಪಾಕೆಟ್ ಹತ್ರ ಇಲ್ಲಿ ಒಣಗೋದಕ್ಕೆ ಮಾತ್ರ ಸ್ವಲ್ಪ ಟೈಮ್ ತೊಗೊಳುತ್ತೆ. ದಟ್ಸ್ ಓಕೆ. ಇದು ನನ್ನ ಫೇವ್ರೆಟ್ ಪ್ಯಾಂಟ್. ಇದು ವೆಸ್ಟ್ ಸೈಡಲ್ಲಿ ಎಷ್ಟನೇ ಸತಿ ತೊಗೋತೀನೋ ಗೊತ್ತಿಲ್ಲ ನನಗೇನೆ.
ಆಮೇಲೆ ಇನ್ನೊಂದು ಡ್ರೆಸ್ ಇದೆ. ಆ್ಯಕ್ಚುಲಿ ಆ ಡ್ರೆಸ್ನ ಯಾವಾಗ ಹಾಕೋತೀನೋ ಅವಾಗ ತೋರಿಸ್ತೀನಿ. ನನಗೆ ಕೂಡ ಇಷ್ಟ ಆಯಿತು. ತುಂಬ ಏನು ಡಿಫ್ರೆಂಟು ವಾವ್ ಅನ್ನೋಂಗಿಲ್ಲ. ಆದರೆ ಅಲ್ಲಿ ಕೊಡ್ತಿರೋ ಪ್ರೈಸಿಗೆ ಬಟ್ಟೆ ಕ್ವಾಲಿಟಿಗೆ ವರ್ತ್ ಅಂತ ಅನ್ನಿಸ್ತು. ಆ್ಯಂಡ್ ತುಂಬ ಯೂಸ್ ಆಗತ್ತಿದು ಅಂತ ನನಗನ್ನಿಸ್ತು. ಸೊ ಅದಕ್ಕೆ ಅದನ್ನು ತೊಗೊಂಬಂದೆ. ಯಾವಾಗ ಹಾಕ್ಕೊಳ್ತೀನೋ ವ್ಲಾಗಲ್ಲಿ ಖಂಡಿತ ನಿಮಗೆ ಹೇಳ್ತೀನಿ. ಈಗ ತೋರ್ಸೋಕ್ಕೆ ಹೋಗೋದಿಲ್ಲ, ಆ ಸಸ್ಪೆನ್ಸು ಹಾಗೇ ಇರಲಿ. ಬಟ್ 2 ನೈಲ್ ಪಾಲಿಶ್ ತೊಗೊಂಬಂದೆ. ನೈಲ್ ಪಾಲಿಶ್ ಧನ್ವಿಗೆ ತುಂಬ ಇಷ್ಟ. ನನಗೂ ಇಷ್ಟ, ಆದರೆ ಕಲರ್ ಏನು ನಾನು ಹಚ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಧನ್ವಿಗೆ ತುಂಬ ಇಷ್ಟ. ಸೊ ಅವಳು ಈ ಲ್ಯಾವೆಂಡರ್ ಕಲರು, ಈ ಲ್ಯಾವೆಂಡರ್ ಕಲರು, ಇದು ಬ್ಲೂ ಕಲರ್ ಚೆನ್ನಾಗಿದೆ ಅಂತ ನನಗನ್ನಿಸ್ತು. ಸೊ ಇದೆರಡು ತೊಗೊಂಡೆ. ಯಾಕೆ ಅಂತಂದರೆ 4000 ಅಷ್ಟು ಆಗಬೇಕಾಗಿತ್ತು. ಇದು ಒಂದು 130 ರುಪೀಸು, 140ನೋ 150ನೋ 199 ರುಪೀಸೋ ಏನೋ ಇದೆ. ಇದು 99 ಅಲ್ಲ, ಇದೇ 140 ಅನಿಸುತ್ತೆ ಜಾಸ್ತಿ. ಏನೋ ಕ್ವಿಕ್ ಡ್ರೈ ಅಂತ ಇದೆ, ಇದ್ರ ಮೇಲೆ ಎಕ್ಸ್ಪ್ರೆಸ್ ಡ್ರೈ ಅಂತ ಇದೆ. ಸೊ ಇದು 99 ರುಪೀಸ್ ಅನ್ನೋ. ಸೊ ಅಲ್ಲಿಗೆ 4000 ಕಂಪ್ಲೀಟ್ ಆಗುತ್ತೆ ಅಂಥೇಳಿ ಇದೆರಡನ್ನು ತೊಗೋಬೇಕಾಗಂತೂ. ಇದನ್ನು ನೈಲ್ ಪಾಲಿಶ್ ಅಂತ ತೊಗೊಳ್ದಿಲ್ಲ. ಬಟ್ ಧನ್ವಿಗೆ ಈ ಥರ ಕಲರ್ ಎಲ್ಲ ಇಷ್ಟ ಆಗುತ್ತಲ್ಲ, ಸೊ ಪರವಾಗಿಲ್ಲ ತೊಗೊಳ್ಳೋಣ. ಆ್ಯಂಡ್ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ಇವ್ರದ್ದು ಅಂತ ಕೇಳಿದ್ದೀನಿ. ಸರಿ ತೊಗೊಳ್ಳೋಣ ಅಂತ ತೊಗೊಂಬಂದೆ. ಸೊ ಅನ್ಎಕ್ಸ್ಪೆಕ್ಟೆಡಾಗಿ ಶಾಪಿಂಗು ಅಂತ ಹೇಳ್ಬೋದು. ಹೋಗಿದ್ದು ಇನ್ನೇನೋ ಕೆಲಸಕ್ಕೆ. ಒಂದೊಂದ್ಸತಿ ಹೋದಾಗ ನಮಗೆ ಬೇಕಾಗಿರೋದು ಸಿಗೋದು ಇಲ್ಲ. ಯಾವಾಗ ಸಿಗುತ್ತೋ ಆಗಲೇ ಶಾಪಿಂಗು. ಎಷ್ಟೊಂದು ಸತಿ ಹುಡ್ಕೊಂಡು ಹೋಗಿರ್ತೀವಿ, ಹುಡ್ಕೊಂಡು ಹೋದಾಗ ಕೂಡ ನಮಗೆ ಸಿಗೋದಿಲ್ಲ. ನಿಮಗೂ ಏನಾರೋ ಕಾಟನ್ ಪ್ಯಾಂಟ್ಸ್ ಎಲ್ಲ ಇಷ್ಟ ಆಗುತ್ತೆ ರೆಗ್ಯುಲರ್, ಅಂದರೆ ಈ ಥರದ್ದು ಮನೇಲಿ ಹಾಕ್ಕೊಳ್ಳೋಕೆ ಇದೆ ಅಂತಂದರೆ, ಅವಶ್ಯಕತೆ ಇದ್ದರೆ ಖಂಡಿತ ಇದನ್ನು ಟ್ರೈ ಮಾಡಿ. ಇದು ತುಂಬ ಚೆನ್ನಾಗಿರುತ್ತೆ. ಇವ್ರದ್ದು ಕ್ಲಾತು ಅಷ್ಟೇ, ಸ್ಟಿಚಿಂಗ್ ಕ್ವಾಲಿಟಿ, ಆಮೇಲೆ ಏನಂತಾರೆ ಡ್ಯೂರಬಿಲಿಟಿ, ಓವರಾಲ್ ಎಲ್ಲದೂ ಕೂಡ ಚೆನ್ನಾಗಿರುತ್ತೆ. ಸೊ ಇದೊಂದು ಸಿಲ್ಕಿಂದು ಇದಿಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದೆ. ಇನ್ನೊಂದು ಡ್ರೆಸ್ ಮಾತ್ರ ಯಾವಾಗ ನಾನು ಹಾಕೋತೀನೋ ಖಂಡಿತ ಆವಾಗ ಈ ವ್ಲಾಗಲ್ಲಿ ಹೇಳಿದ್ದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಅದು ಸಸ್ಪೆನ್ಸ್ ಹಾಗೇ ಇರಲಿ. ಸೊ ಇದಿಷ್ಟು ಅಡುಗೆ ಎಲ್ಲ ಆಗಿದೆ. ಊಟ ಮಾಡಬೇಕು. 1:45 ಆಗಿದೆ ಟೈಮ್, 1:45 ಆಗ್ತಾ ಬಂತು. ಸೊ ಊಟ ಮಾಡಿ ನನಗೆ ಮತ್ತೆ ಕೆಲಸ ಇದೆ, ಹೊರಗೆ ಹೋಗೋದು. ಹೊರಗೆ ಹೋಗ್ಬಿಟ್ಟು ಬಂದು ಇನ್ನೇನಿದೆ ಗೊತ್ತಿಲ್ಲ. ಅದಾದಮೇಲೆ ಏನು ವ್ಲಾಗ್ ಮಾಡ್ತೀನೋ ನೋಡ್ತೀರಾ ನೀವು. ನೆನಪಾದಾಗ ಹೇಳ್ಬೇಡ ಅಂಥೇಳಿ ಮತ್ತೆ ಕ್ಯಾಮ್ರಾನ ಆನ್ ಮಾಡಿದೆ. ಹಿಂದಿನ ಬ್ಲಾಗಲ್ಲಿ ಕೇಳ್ತಾಯಿದ್ರಿ ಕಾಫಿ ಪೌಡ್ರ್ ಯಾವ್ದು ಉಪಯೋಗಿಸ್ತೀರಾ ಅಂಥೇಳಿ. ಕಾಫಿ ಡೇದು ಏನು ಬರುತ್ತಲ್ಲ ಅದ್ರದ್ದು ಪೌಡ್ರ್ ಉಪಯೋಗಿಸೋದು. AB ಬ್ಲೆಂಡ್ ಇರುತ್ತಲ್ಲ ಅದು. ನಮ್ಮನೇಲಿ ಚಿಕೋರಿ ತುಂಬ ಕಡಿಮೆ, 10% ಇರೋದಿಲ್ಲ. ಯಾಕಂದರೆ ನಮ್ಗೆ ಆ ಟೇಸ್ಟು ಅದಿಷ್ಟ ಆಗೋದಿಲ್ಲ. ಪ್ಯೂರ್ ಕಾಫಿನೇ ಅಂದರೆ 90% ಕಾಫಿನೇ ಇರುತ್ತೆ. 10% ಅಂದರೆ PA PB ಅಂತ 2 ಬರುತ್ತೆ. ಸೊ ಅದೆರಡನ್ನು 50-50 ಅಂದರೆ ಈಕ್ವಲಾಗಿ ಮಿಕ್ಸ್ ಮಾಡಿಬಿಟ್ಟು, ಅದಕ್ಕೆ ಈಗ ಒಂದು ಅರ್ಧ kg ಇದ್ದರೆ ಅದಕ್ಕೊಂದು ಅರ್ಧ kgಗೆ ಒಂದು 50 ಗ್ರಾಮ್ ಅಷ್ಟು ಚಿಕೋರಿ, 50 ಗ್ರಾಮ್ ಅಷ್ಟು ಚಿಕೋರಿ, ಅಷ್ಟೇನ ಚಿಕೋರಿ ಹಾಕ್ತೀವಿ. ಚಿಕೋರಿ ತುಂಬ ಕಡಿಮೆ ಇರೋದು ನಮ್ಮಲ್ಲಿ. ನಮ್ಗೆ ಆ ಟೇಸ್ಟ್ ಇಷ್ಟ ಆಗೋದಿಲ್ಲ ಅಷ್ಟೇ. ಕಾಫಿ ಜೊತೆಗೆ ಆ ಚಿಕೋರಿ ಟೇಸ್ಟ್ ಏನಿದೆಯಲ್ಲ ಅದು ನನಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಬರೀ 50 ಗ್ರಾಮ್ ಹಾಕೋದು. ಸೊ ಇದು ನೆನಪಾಯಿತು ಹೇಳೋಣ ಅಂಥೇಳಿ. ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ ಬಗ್ಗೆ ಯಾರೋ ನಿಮ್ಮಲ್ಲಿ ಅವರು ಹೇಳ್ತಿದ್ರಿ, ನಿಮಗೂ ಕೂಡ ಅದೇ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತೇಳಿ. ಈ ಸರಿ ತಂದಿರೋ ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಏನು ತುಂಬ ಏನು ಒಣಗಿದೆ ಕರೆಕ್ಟಾಗಿದೆ ಅಂತ ಏನಿಲ್ಲ. ಇದು ಕೂಡ ಸ್ವಲ್ಪ ಹಸಿಯಾಗೇ ಇದೆ. ಆದರೆ ಲಾಸ್ಟ್ ಟೈಮ್ಗಿಂತ ಬೆಟರು ಅಂತ ಅನಿಸುತ್ತೆ. ಮೋಸ್ಟ್ಲಿ ಒಂದು ಅಥವಾ 2 ಬಿಸಿಲಿಗೆ ಹಾಕಿದ್ರೆ ಸರಿ ಹೋಗುತ್ತೆ ಅನಿಸುತ್ತೆ. ನಾನು ಲಕ್ಕಿಲಿ 200 ಗ್ರಾಮ್ ಅಷ್ಟೇ ತಂದಿರೋದು. 1 ನಿಮಿಷ ತೋರಿಸ್ತೀನಿ. ಅಡುಗೆ ಮನೆ ಇನ್ನೂ ನನಗೆ ಅಷ್ಟೊಂದು ಪೂರ್ತಿಯಾಗಿ ಕ್ಲೀನ್ ಮಾಡೋಕ್ಕಾಗಿಲ್ಲ. ಇದೇನೆ ಓಪನ್ ಮಾಡಿದೆ. ಮೆಣಸಿನ್ಕಾಯಿ ಕಾಣಿಸ್ತಿಲ್ಲ ಅನಿಸುತ್ತೆ. ಈ ಥರ ಇದೆ ಮೆಣಸಿನ್ಕಾಯಿ. ಆದರೆ ಇನ್ನೂ 1-2 ಬಿಸಿಲಿಗೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ಒಣಗಿ ಗರಿ ಆಗುತ್ತೆ. ಆದರೆ ಕ್ವಾಲಿಟಿ ಚೆನ್ನಾಗಿದೆ. ಆ್ಯಕ್ಚುಲಿ ಮೆಣಸಿನ್ಕಾಯಿ ಕ್ವಾಲಿಟಿ ಚೆನ್ನಾಗಿದೆ. ಏನು ಅದೊಂದೇ ಅಂದರೆ ಸರಿಯಾಗಿ ಪೂರ್ತಿಯಾಗಿ ಒಣಗಿಸಿಲ್ಲ ಅನ್ನೋದಷ್ಟೇ. ಚೆನ್ನಾಗಿದೆ. ಇನ್ನೊಂದು 2 ಬಿಸಿಲಿಗೆ ಹಾಕಿದ್ರೆ ಮೋಸ್ಟ್ಲಿ ಗರಿ ಆಗುತ್ತೆ. ಈ ಸತಿದು ಬೆಟರ್ ಅಂತ ನನಗೆ ಅನಿಸ್ತಾ ಇದೆ ಲಾಸ್ಟ್ ಟೈಮ್ ತಂದಿದ್ದಕ್ಕಿಂತನೂ. ಸೊ ಟ್ರೈ ಮಾಡ್ಬೋದು. ನಿಮಗೂ ಕೂಡ ಕಡಿಮೆ ಕ್ವಾಂಟಿಟಿ ತಂದು ನೋಡಿ, ಇಷ್ಟ ಆದರೆ ಜಾಸ್ತಿ ಕ್ವಾಂಟಿಟಿ ತಂದು ಬಳಸ್ಬೋದು. ಈಗ ಸಂಜೆ ಆಗಿದೆ. ಸಂಜೆ ಹೊತ್ತಿನಲ್ಲಿ ಈ ಒಂದು ಚಿಕ್ಕ ಪುಟ್ಟ ಹಸಿವಿಗೆ ಏನಾರೋ
ತಿನ್ನಬೇಕು ಅಂತ ಅನ್ನಿಸ್ದಾಗ ಇದನ್ನು ಮಾಡ್ಕೊಂಡು ತಿನ್ಬೋದು. ಈ ರೀತಿ ಜೋಳ ಆರಾಮಾಗಿ ಸಿಗುತ್ತೆ ನಿಮ್ಗೆ ಹೊರಗಡೆ. ಸ್ವೀಟ್ ಕಾರ್ನು ಸಿಗುತ್ತೆ, ಮಾಮೂಲಿ ಜೋಳ ಕೂಡ ಸಿಗುತ್ತೆ. ಅದನ್ನು ತೊಗೊಂಬಂದು ಇಟ್ಕೊಂಡ್ರೆ ಅದರದ್ದೆಲ್ಲ ನೀಟಾಗಿ ಸಿಪ್ಪೆ ತೆಕ್ಕೊಂಡು ಅದನ್ನು ಹಬೆನಲ್ಲಿ ಬೇಯಿಸ್ಕೊಂಡು ತಿನ್ಬೋದು. ಇಲ್ಲ ಅಂತಂದರೆ ನೀವು ಇದನ್ನು ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಸುಟ್ಕೊಂಡು ಕೂಡ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ತಿನ್ಬೋದು. ಆದರೆ ನಾನು ಇಲ್ಲಿ ಇದನ್ನು ಸ್ಟೀಮ್ ಮಾಡ್ತಾಯಿದ್ದೀನಿ. ಸ್ಟೀಮ್ ಮಾಡೋದಕ್ಕೆ ಮುಂಚೆ ಇದನ್ನು 3 ಪೀಸಾಗಿ ಕಟ್ ಮಾಡ್ಕೊಳ್ತೀನಿ. ಯಾಕೆಂದರೆ ಸಾಕಷ್ಟು ಉದ್ದಕ್ಕೆ ದೊಡ್ಡಕ್ಕಿರುತ್ತಲ್ವ, ಪಾತ್ರೆ ಸಾಲೋದಿಲ್ಲ. ಆಮೇಲೆ ತಿನ್ನಬೇಕಾದ್ರೂ ಕೂಡ ಕಷ್ಟ ಆಗುತ್ತೆ. ಚಿಕ್ಕ ಚಿಕ್ಕ ಪೀಸ್ ಮಾಡಿ ಸ್ಟೀಮ್ ಮಾಡಿದ್ರೆ ಆಮೇಲೆ ಸುಲಭವಾಗಿ ಒಂದೊಂದು ಪೀಸ್ ತೊಗೊಂಡು ತಿನ್ಬೋದು. ಆಮೇಲೆ ಇದನ್ನು ಸ್ಟೀಮ್ ಮಾಡಿದ್ಮೇಲೆ ಇದಕ್ಕೆ ಬರೀ ಉಪ್ಪು ಖಾರ ಅಲ್ಲದೆ ನೀವು ಗ್ರೀನ್ ಚಟ್ನಿ ಬರುತ್ತಲ್ಲ, ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ಹಾಕಿ ಮಾಡ್ತಾರಲ್ಲ, ಅದನ್ನು ಹಚ್ಕೋಬೋದು. ಇನ್ನೂ ಫ್ಯಾನ್ಸಿಯಾಗಿ ಮೇಯೋನೀಸು ಇದೆಲ್ಲ ಹಚ್ಕೊಂಡು ತಿನ್ನೋರು ಕೂಡ ಇದ್ದಾರೆ. ಆದರೆ ನಾನು ಇವತ್ತಿನ ದಿವಸ ಇದಕ್ಕೆ ಸ್ಟೀಮ್ ಮಾಡ್ಕೊಂಡಿದ್ದನ್ನು ಗ್ರೀನ್ ಚಟ್ನಿ ಏನು ಬರುತ್ತಲ್ಲ ಅದನ್ನು ಇದಕ್ಕೆ ಹಚ್ಕೊಂಡು ತಿನ್ನೋದಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಒಂದೇ ಒಂದು ಉಳಿದಿತ್ತು. ಇದನ್ನು ಸಿಪ್ಪೆ ಎಲ್ಲ ತೆಗೆದು ಅದರೊಳಗಿರುವಂತಹ ಕೂದಲು ಥರ ಇರುತ್ತಲ್ಲ ನಾರಿನಂಶ, ಅದು ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹೆಲ್ತಿಗೆ. ಅದನ್ನು ಕುದಿಸಿ ಅದರ ನೀರನ್ನು ಎಷ್ಟೋ ಜನ ಕುಡಿತಾರೆ. ಇದು ಕೂಡ ಹೊಟ್ಟೆಗೆ ಒಳ್ಳೆಯದು, ತುಂಬ ಸಹಾಯ ಆಗುತ್ತೆ ಅಂಥೇಳಿ. ಈಗ ಇದನ್ನು ಬಿಡಿಸಿದ್ದಾಯಿತು. ಬಿಡಿಸಿದ ತಕ್ಷಣ ಇದ್ರ ಕಸ ಎಲ್ಲ ಡಸ್ಟ್ಬಿನ್ಗೆ ಹಾಕಿ ಜಾಗನ ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಯಾವುದೇ ಕೆಲಸ ಮಾಡಿದ್ಮೇಲೆ ತಕ್ಷಣ ಕ್ಲೀನ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕೆಲಸಗಳು ಪೈಲಪ್ ಆಗೋದಿಲ್ಲ. ಒಂದೊಂದೇ ಕೆಲಸನ ಬಿಟ್ಕೊಳ್ತಾ ಹೋದರೆ ಇದನ್ನು ಆಮೇಲೆ ಮಾಡ್ತೀವಿ, ಇಷ್ಟೇ ತಾನೇ ಇರೋದು ಅಂತ ಬಿಟ್ಟ ತಕ್ಷಣ ಏನಾಗುತ್ತೆ ಅದ್ರ ಮೇಲೇ ಇನ್ನೊಂದು ಕೆಲಸ ಬರುತ್ತೆ. ಹಾಗೆಯೇ ದಾಳಿಂಬ್ರಿ ಇದೆ, ದಾಳಿಂಬ್ರಿನ ಬಿಡಿಸ್ಬೇಕು. ಈ ಕೆಲಸನೂ ಕೂಡ ಒಂದು ಕಿಚನ್ನಲ್ಲಿ ಕಾಯ್ತಾ ಇತ್ತು. ಈಗ ಇದನ್ನು 3 ಪೀಸಸ್ಸಾಗಿ ಕಟ್ ಮಾಡಿಬಿಟ್ಟು ನಾನು ಸ್ಟೀಮರ್ನಲ್ಲಿ ಇದನ್ನು ಸ್ಟೀಮ್ ಮಾಡೋದಕ್ಕೆ ಇಡ್ತೀನಿ. ಚಾಕು ಸಹಾಯದಿಂದ ಸುಲಭವಾಗಿ ಇದನ್ನು ಕಟ್ ಮಾಡ್ಕೋಬೋದು. ತುಂಬ ಗಟ್ಟಿ ಇರೋದಿಲ್ಲ. ಯಾಕೆಂದರೆ ಕೆಲವ್ರಿಗೆ ಅನಿಸ್ತಿರತ್ತೆ ಕಾರ್ನ್ ಅಂದರೆ ತುಂಬ ಗಟ್ಟಿ ಇರುತ್ತೆ, ಮನೆಯಲ್ಲಿ ನಮ್ಮ ಹತ್ರ ಚಾಕು ಮಾಡೋಕ್ಕಾಗಲ್ಲ ಅಂಥೇಳಿ. ಹಾಗೇನಿಲ್ಲ, ಆರಾಮಾಗುತ್ತೆ. ನಾನು ಕೂಡ 3 ಪೀಸ್ ಮಾಡಿಕೊಂಡು ಇದನ್ನು ಸ್ಟೀಮ್ ಮಾಡಿಕೊಂಡು ಇದ್ರ ಜೊತೆ ಚಾಟ್ ಮಸಾಲ ಇರ್ಬೋದು ಅಥವಾ ಬ್ಲ್ಯಾಕ್ ಸಾಲ್ಟು ಅಥವಾ ನಾನಿವತ್ತಿನ ಗ್ರೀನ್ ಚಟ್ನಿ ಏನು ಬರುತ್ತಲ್ಲ ಅದನ್ನು ಹಚ್ಕೊಂಡು ತಿಂದ್ಬಿಟ್ಟು ಒಂದು ಚಿಕ್ಕ ಪುಟ್ಟ ಹಸಿವಿಗೆ ವಿರಾಮನ ಹೇಳ್ತೀನಿ. ಈಗ ಮಾರನೇ ದಿವಸ ಆಗಿದೆ. ಇವತ್ತಿನ ದಿವಸ ಭಾನುವಾರ ಆಗಿತ್ತು. ಹಾಗೆ ಸ್ವಲ್ಪ ಕ್ಲೀನಿಂಗ್ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂಥೇಳಿ ಈ ರ್ಯಾಕ್ ಏನಿದೆಲ್ಲ ಇದನ್ನು ಕ್ಲೀನ್ ಮಾಡೋದಕ್ಕೆ ಸಾಮಾನೆಲ್ಲ ತೆಗೆದಿಡ್ತಾ ಇದ್ದೀನಿ. ಬೆಳಗ್ಗೆ ಹೊತ್ತು ಅಡುಗೆ ತಿಂಡಿ ಮಾಡೋ ಸಂಭ್ರಮ ಸಡಗರ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಚಿಕ್ಕ ಪುಟ್ಟ ಕ್ಲೀನಿಂಗ್ ಕೆಲಸನ ಮಾಡಿಕೊಂಡ್ರೆ ವಾರದ ಮಧ್ಯದಲ್ಲಿ ತೊಂದರೆ ಆಗೋದಿಲ್ಲ ಅಂಥೇಳಿ ಸಾಮಾನನ್ನೆಲ್ಲ ತೆಗೆದು ಹೊರಗಿಟ್ಕೊಂಡು ಕ್ಲೀನಾಗಿ ಒರೆಸಿ ಅದು ಒಣಗೋಕ್ಕೆ ಬಿಟ್ಟು ಆಮೇಲೆ ಸಾಮಾನನ್ನ ಜೋಡಿಸ್ತೀನಿ. ಇದು ಸ್ಟ್ರೈನರ್, ಇದು ಬಿದಿರಿಂದ ಮಾಡಿದ್ದು. ಅಸ್ಸಾಂ ಟ್ರಿಪ್ಪಿಗೆ ಹೋದಾಗ ಅಲ್ಲಿಂದ ತೊಗೊಂಬಂದಿದ್ದು. ಇದರೊಳಗೆ ನಿಜವಾಗ್ಲೂ ಟೀನ ನೀವು ಸೋಸ್ಬೋದು ಅಂತ ಹೇಳ್ತಾಯಿದ್ರು. ನನಗೆ ಟೀ ಸೋಸೋದಕ್ಕಿಂತ ನೋಡೋಕ್ಕೆ ಚೆನ್ನಾಗಿದೆ, ಒಂದು ಶೋ ಪೀಸಾಗಿ ಮನೇಲಿ ಇಟ್ಕೋಬೋದು. ಅದಕ್ಕಿಂತ ಹೆಚ್ಚಾಗಿ ನೆನಪಿನ ಇದಾಗಿ ಗುರ್ತಾಗಿ ಇಟ್ಕೋಬೋದು ಅಂತ ಹೇಳಿ ತೊಗೊಂಬಂದಿದ್ದೆ. ಈ ಶೆಲ್ಫಿನ ಬಗ್ಗೆ ನಿಮ್ಮಲ್ಲಿ ಕೇಳ್ತಿರ್ತೀರಾ, ಎಲ್ಲಿ ತೊಗೊಂಡ್ರಿ, ಲಿಂಕ್ ಇದ್ದರೆ ಕೊಡಿ, ಇದು ಯಾವ ವುಡ್ಡು ಅಂತೆಲ್ಲ ಪ್ರಶ್ನೆ ಬರ್ತಿರುತ್ತೆ. ಅದಕ್ಕೇ ಇದನ್ನು ಕ್ಲೀನ್ ಮಾಡ್ತಿದ್ದಾಗ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ನೆನಪಾಗಿ ತೋರಿಸ್ತಾ ಇದ್ದೀನಿ. ಈ ಶೆಲ್ಫು ಶೀಶಮ್ ವುಡ್ಡಿಂದ ಮಾಡಿರೋದು. ಇದು ಏನಂತಾರೆ, ನಾನೇ ಆರ್ಡ್ರ್ ಕೊಟ್ಟು ಮಾಡಿಸಿದ್ದು. ಇದು ಎಲ್ಲೂ ಕೂಡ ಆನ್ಲೈನಲ್ಲಿ ತೊಗೊಂಡಿದ್ದಲ್ಲ. ಹಾಗಾಗಿ ನಾನು ನಿಮಗೆ ಲಿಂಕನ್ನು ಕೊಡೋದಕ್ಕಾಗೋದಿಲ್ಲ. ಇದು ನಮ್ಮ ಮನೆಯಲ್ಲಿ ಏನು ಈ ಜಾಗಕ್ಕೆ ಅಳತೆ ಎಷ್ಟು ಬೇಕೋ ಅದನ್ನು ಮೆಷರ್ ಮಾಡ್ಕೊಂಡು ಹೋಗಿ ನಾನು ಅವರಿಗೆ ಹೇಳಿದೆ. ಹಾಗೆ ಡಿಸೈನ್ ಈ ಥರ ಇರಬೇಕು, 2 ಶೆಲ್ಫ್ ಎಷ್ಟು ದೊಡ್ಡದಿರಬೇಕು ಮತ್ತು ಟಾಪ್
ಶೆಲ್ಫು ಎಷ್ಟು ಚಿಕ್ಕದಿರಬೇಕು ಅಂತೆಲ್ಲ, ಅಂದರೆ ವಿಡ್ತ್ ನಾ ಹೇಳ್ತಿರೋದು ಅದನ್ನೆಲ್ಲ ನಾನು ಅವ್ರಿಗೆ ಸ್ಪೆಸಿಫಿಕ್ ಆಗಿ ಅಳತೆ ಕೊಟ್ಟು ಅವ್ರ ಹತ್ರ ಮಾಡಿಸ್ಕೊಂಡಿದ್ದು. ಸಾಕಷ್ಟು ಸಮಯ ತೊಗೊಳ್ತು, ಏನು ತುಂಬ ಒಂದು ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಇತ್ತು ಅಂತಿಲ್ಲ. ಕೊನೆಗೆ ಗುದ್ದಾಡಿ ಅಂತೂ ನನಗೆ ಬೇಕಾದಾಗೆ ಇಲ್ಲಿ ಇಟ್ಕೊಳ್ಳೋದಕ್ಕೆ ಅನುಕೂಲ ಆಗೋ ಹಾಗೆ ಒಂದು ಶೆಲ್ಫು ತಯಾರಾಯಿತು. ಇದರ ಬೆಲೆ ನನಗೆ ನಿಜವಾಗ್ಲೂ ಮರ್ತೋಗಿದೆ ಎಷ್ಟು ಎಕ್ಸಾಕ್ಟಾಗಿ ನಾನು ಕೊಟ್ಟೆ ಅಂಥೇಳಿ. ಇದ್ರ ಜೊತೆ ಇನ್ನೂ ಒಂದೇನೋ ಸಾಮಾನನ್ನು ನಾನು ಕೊಂಡ್ಕೊಂಡಿದ್ದೆ, ಹಾಗಾಗಿ ಬೆಲೆ ಅಷ್ಟು ನನಗೆ ಕರಾರುವಾಗಿ ನೆನಪಿಲ್ಲ. ಒಂದು ಅಂದಾಜಲ್ಲಿ ಹೇಳೋದಾದರೆ 6,000-8,000 ರೂಪಾಯಿ ಒಳಗೆ ಆಗಿತ್ತೇನೋ ಅಂತ ಅಂದ್ಕೊಳ್ತೀನಿ. ಕೆಲವ್ರಿಗೆ ಹೆಚ್ಚು ಅನಿಸ್ಬೋದು, ಕೆಲವ್ರಿಗೆ ಕಡಿಮೆ ಅನಿಸ್ಬೋದು. ಸೊ ಇಷ್ಟೊತ್ತಿಗಾಗಲೇ ಬೆಳಗಿನ ಸಮಯ ಅಂತಂದರೆ ಕಾಫಿನ ಮಾಡಲೇಬೇಕು, ಕುಡಿಲೇಬೇಕು. ಬಿಸಿ ಬಿಸಿಯಾಗಿ ಕಾಫಿನ ಕುಡಿತಾ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸರಿ, ನಾನು ಕೂತ್ಕೊಂಡು ಕಾಫಿ ಕುಡಿಯೋಕ್ಕೆ ಹೋಗ್ತೀನಿ. ಆದರೆ ಅದಕ್ಕೂ ಮುಂಚೆ ಒಲೆ ಮೇಲಿರೋ ಹಾಲನ್ನು ಕಾಯಿಸ್ಬಿಟ್ಟು ಮುಚ್ಚಿಟ್ಟು ನಂತರ ಹೋಗ್ತೀನಿ. ಸೊ ಅಷ್ಟೊತ್ತಿಗೆ ಈ ಶೆಲ್ಫ್ ಕೂಡ ಒಣಗಿ ತಯಾರಾಗಿರುತ್ತೆ, ಬಂದು ಡಬ್ಬಿಗಳನ್ನು ಜೋಡಿಸ್ಕೋಬೋದು. ಇಲ್ಲಿಗೆ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಸಿಗೋಣ ಇನ್ನೊಂದು ಸುಂದರವಾದ ವ್ಲಾಗಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.